ಅವರು ಅಲ್ಲಿ ಹಿಜ್ಬುಲ್ಲಾಗಳು ಹೊಡಿಸ್ಕೊಂಡಿದ್ರು, ಹಮಾಸ್ ಅವರು ಹೊಡಿಸ್ಕೊಂಡಿದ್ರು. 75,000 ಮಂದಿ ಸತ್ತಿದ್ದರು ಪಾಪ ಈ ಧರ್ಮದ ಹೆಸರ ಮೇಲೆ. ಅವ್ರಿಗೂ ಒಳಗೆ ಸಿಟ್ಟಿತ್ತು. ಎಲ್ಲರೂ ಕುಡ್ಕೊಂಡು ಇರಾನದ ಬಾಂಬ್ ಕೊಟ್ಟ ತಕ್ಷಣ ಚೈನಾದ ಬಾಂಬ್ಗಳು ಒಗದ ಇಡೀ ಆ ಎಲ್ಲ ದೇಶಗಳೆಲ್ಲ ಬೆದರು ಹೋಗಿಬಿಟ್ಟಿದೆ. ಇವತ್ತು ಇರಾನ್ ಅಂದ್ರೆ ಸಹಿತ ನಿದ್ಯಾಗ ಎದ್ದುಕೊಂಡಿರುವಂಥ ಪ್ರಸಂಗ ಮಾಡಿಬಿಟ್ರು ಇವತ್ತು. ಹೀಗಾಗಿ ಇರಾನದ ಸರ್ಕಾರ ಬದಲಾಗಿತ್ತು, ನಾವು ಹೊಂದಾಣಿಕೆ ಮಾಡ್ಕೊಳಕತ್ತೀವಿ ಅಂತ ನಾಗೈತಾರೆ ಅಮೇರಿಕದವರು. ಸರ್ಕಾರ ಬದಲಾಗಿಲ್ಲ, ಹಿಂದಿನಕ್ಕಿಂತ ಬದಲಂತಿದ್ರು. ಟೆರರಿಸ್ಟ್ ದೇಶಗಳು, ಇಸ್ಲಾಮಿಸ್ಟ್ ದೇಶಗಳು ಅಂತ ಕರಿತಾ ಇದ್ರು. ಇವತ್ತು ಅತ್ಯಧಿಕ ಉಗ್ರ ಇಸ್ಲಾಮಿಸ್ಟ್ ಹುಡುಗರು ಬಂದುಬಿಟ್ಟಿದ್ರಲ್ಲಿ. IRGC ಹೆಸರುಗಳು ನೆನಗುಡ್ತಿದೆ. ಅಲ್ಲಿ ಒಂದು ದೊಡ್ಡ ಗುಂಪು ತಯಾರದು. ಅಲ್ಲಿ ಯಾರು ಲೀಡರ್, ಎಲ್ಲರೂ ಲೀಡರ್ನ ಅಲ್ಲಿ. ಅವ್ರು ಎಲ್ಲರೂ ಲೀಡರ್ ಮಾಡ್ಕೊಂಡು ಏನು ಮಾತಾಡ್ತಾರೋ ಅದು. ಹಿರಿಯರ ಮಾತು ಕೇಳ್ತಾರೋ ಇಲ್ಲ, ತಮ್ಗೆ ಬೇಕಾದ್ರೆ ಕೇಳ್ತಾರೋ ಬೇಡಾದ್ರೆ ಬಿಡ್ತಾರೋ. ಇವತ್ತು ಅತ್ಯಂತ ಏನಪ್ಪ ಅಂತಂದ್ರೆ ಮೂಲಭೂತವಾಗಿ ದೇಶ ಆಗಿಬಿಟ್ಟೈತೆ ಇವತ್ತು. ಹೀಗಾಗಿ ಅಲ್ಲಿ ಸಹಜವಾಗಿ ಸಿಟ್ಟದ ರಭಸದ ಮ್ಯಾಲೆ ಬಂದೂಕು ಕೊಡ್ತಾ ಇದ್ದಾರೆ. ಮತ್ತೆ ಬಂದೂಕಲ್ಲ ಅಂತ ನೋಡಿ ಕ್ಷಿಪಣಿಗಳನ್ನು, ಎಂಥದ್ದು ಕ್ಷಿಪಣಿಗಳು ಹೇಳಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಕೊಟ್ಟಿದ್ದಾರೆ ಇವತ್ತು. ಅವರು ಒಗದು ಇವತ್ತು ಅಮೇರಿಕ ತಾನಾಗಿ ಅಗ್ರಿಮೆಂಟ್ ಬಂದದ. ಸಾಕು ಪಾಯಿ ಯುದ್ಧ, ಯಾಕಂದ್ರೆ ಇನ್ನೊಬ್ರಿಗೆ ಹೊಡೆದು ಗೊತ್ತಿತ್ತು, ಅವ್ರಿಗೆ ಹೊಡಿಸ್ಕೊಂಡ್ರು ಸಾಕು ಅನಿಸ್ತದ. ಏನು ಮಾತು ಮುಂದುವರೆದು ಪೊಲೀಸ್ ದಿವಾಳಿ ಹೇಳ್ತೀವಿ ಅನ್ನೋಂಥ ಭಯ. ಜೊತೆಗೆ ಈಗಾಗಲೇ ಹೆಚ್ಚು ಕಡಿಮೆ ಈ ಅರೇಬಿಯನ್ ದೇಶಗಳೇನಿದಲ್ಲ ಹೆಚ್ಚು ಕಡಿಮೆ ಅವೆಲ್ಲ ಇರಾನ್ ಮತ್ತು ಚೈನಾ ಕಡೆ ಹೊರಡುವಂಥದ್ದು. ಜೊತೆಗೆ ಯುರೋಪ್ ಸಹಿತ ಚೈನಾ ದೋಸ್ತಿ ಮಾಡಲಿಕ್ಕೆ ಮುಂದುವರೆದ. ಹೀಗಾಗಿ ಇಡೀ ವಿಶ್ವದಲ್ಲೇ ಅಮೇರಿಕ ಏಕಾಂಗಿ, ಇಸ್ರೇಲ್ ಏಕಾಂಗಿ, ಎಲ್ಲ ನೆಲೆಗಟ್ಟಲ್ಲಿ ಮತ್ತೆ ಮರಳಿ ಪೀಡಿಸುವಾಗ ಜಗಳ ಬೇಡಪ್ಪ ಅಂತ ತಾನ ಮುಂದೆ ಬಂದ ಹೊಂದಾಣಿಕೆ ಮಾಡಿಕೊಂಡು ಈಗ ಒಂದು ಘೋಷಣೆ ಮಾಡ್ಕೊಂಡು ಬಿಡೋಣಪ್ಪ, ನಾವು ನೀವು ದೋಸ್ತಿಯಾಗಿರೋಣ ಹಂಗೆ ಟ್ರಂಪ್ ಅವ್ರು ಬಂದಾರ. ಇದು ಒಂದು ರೀತಿಯಿಂದ ಇರಾನಕ್ಕೆ ಓಪನ್ ಆಗಿ ಕಾಣುವಂಥ ಜಯ ಅಂತ ಹೇಳ್ಬೇಕಾಗಿದೆ. ಏನೋ ಆಗಲಿ ಒಂದು ಡಿಸ್ಕಷನ್ ನಡೆದ ದೇಶದಲ್ಲಿ ಒಂದಾಗಬಹುದು, ಮುಗಿಬೋದು ಯುದ್ಧ ಅಂತ ಅನಿಸ್ತದೆ. ಆದರೂ ಇಸ್ರೇಲ್ ಕೆಲವೊಮ್ಮೆ ಏನೋ ಬಾಂಬ್ ಮುಗಿಯುವಂಥ ಕೆಲಸ ಮಾಡ್ತಿರ್ತದೆ. ಆದರೆ ಈ ಸಲ ಇನ್ನು ಮಾಡಿದರೆ ಮೋಸ್ಟ್ಲಿ ಇಸ್ರೇಲ್ ಎಲ್ಲಿ ಚೆಂದ ಹುಡುಕುವಂಥ ಪ್ರಸಂಗ ಇತಿಹಾಸ ಪುಟದಲ್ಲಿ ಬರಬಹುದೇನೋ ಅಂಥೇಳಿ ಇವತ್ತಿನ ಯುದ್ಧ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಂಥ ಶಸ್ತ್ರಾಸ್ತ್ರಗಳನ್ನು ನಮ್ಮ ಚೈನಾ ಕೊಡ್ತಾ ಇದೆ, ಅದನ್ನು ಇರಾನ್ ಬಳಸ್ತಾ ಇದೆ. ಈಗ ಅವ್ರ ಜೊತೆಗೆ ರಷ್ಯಾ ಒಂದು ಕುಡ್ಕೊಂಡದ. ಹೀಗಾಗಿ ಈ ಯುದ್ಧ ಅಮೇರಿಕೆಯನ್ನು ಮುದ್ದೆ ಮಾಡಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗನ್ನಡಿ ವಂದನೆಗಳು.